ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಎಲ್ಲ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ವರ್ಕ್ಲಾ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಪೋಲೆಂಡಲ್ಲಿದೆ. ಇದನ್ನ ನಾವು ಇಂಡಿಯಾದಲ್ಲಿ ವರ್ಕ್ಲಾ ಅಂತ ಕರಿತೀವಿ, ಬಟ್ ಅಲ್ಲಿ ಒಂಥರ ಡಿಫ್ರೆಂಟ್ ಟೈಪ್ ಪ್ರೊನೌನ್ಸ್ ಮಾಡ್ತಾರೆ. ರೋಸ್ಲಾ ಅಂತಾರೆ, ಆ ಥರ ಎಲ್ಲ ಕರೀತಾರೆ ಆ ಸಿಟಿ ಹೆಸರನ್ನ. ಬಟ್ ನಮಗೆ ಅಷ್ಟು ಅವ್ರ ಪ್ರೊನೌನ್ಸಿಯೇಷನ್ ನಮಗೆ ಅದು ಬರಲ್ಲ, ಹಾಗಾಗಿ ನಾವು ವರ್ಕ್ಲಾ ಅಂತ ಕರಿತೀವಿ. ನಾನು ಇಲ್ಲಿಂದ ಬೆಂಗಳೂರಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೊರಟೆ. ಸೊ ಅದು ಜರ್ಮನಿಗೆ ಹೋಗಿ ಜರ್ಮನಿಯಿಂದ ವರ್ಕ್ಲಾಗೆ ಹೋಗಿತ್ತು. ಫಸ್ಟ್ನೇ ದಿನ ಸ್ವಲ್ಪ ಸಿಟಿ ಅದೆಲ್ಲ ನೋಡಿದೆ, ಬಟ್ ಅದ್ರ ಬಗ್ಗೆ ನಾನು ಆಮೇಲೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಬಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಲ್ಲಿ ವರ್ಕ್ಲಾ ಝೂ. ಸೊ ಝೂ ತುಂಬಾ ಚೆನ್ನಾಗಿದೆ. ಈ ಝೂನ 1865ನೇ ಇಸ್ವಿಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಆವಾಗಲಿಂದ ಎಲ್ಲ ಥರದ ಪ್ರಾಣಿ ಪಕ್ಷಿಗಳು, ಮೀನು, ಈ ಥರದ್ದೆಲ್ಲ ಪ್ರಭೇದಗಳನ್ನೆಲ್ಲ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಒಬ್ಬರಿಗೆ ನಮಗೆ 2,000 ರೂಪಾಯಿ ಹತ್ತತ್ರ ಟಿಕೆಟ್ ಆಗುತ್ತೆ ಇಂಡಿಯನ್ ಕರೆನ್ಸಿಲಿ. ಅವ್ರ ಕರೆನ್ಸಿಲಿ ಒಂದು 80 ಪೋಲಿಷ್ ಕರೆನ್ಸಿ ಆಗುತ್ತೆ, 80 ರುಪೀಸು ಪರ್ ಪರ್ಸನ್ಗೆ. ಆಮೇಲೆ ಫ್ಯಾಮಿಲಿ ಎಲ್ಲ ಹೋದರೆ ಅಥವಾ ಸ್ಟೂಡೆಂಟ್ಸ್ ಹೋದರೆ ಸ್ವಲ್ಪ ಕನ್ಸೆಷನ್ಸ್ ಎಲ್ಲ ಇರುತ್ತೆ. ಸೊ ಅದು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾರೋ ಎಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿನ ಸ್ಟೂಡೆಂಟ್ಸ್ಗಳಿಗೆಲ್ಲ ಕೊಡ್ತಾರೆ. ಈ ರೀತಿಯಾಗಿ ತುಂಬಾ ಚೆನ್ನಾಗಿದೆ. ನಾನು ಒಂದಿನ ಆಲ್ಮೋಸ್ಟ್ ಸ್ಪೆಂಡ್ ಮಾಡಿದೆ, ಆದರೂ ತುಂಬ ನಡಿಲಿಕ್ಕಿತ್ತು. ಹಾಗಾಗಿ ಒಂದು 3/4 ಭಾಗ ನೋಡಿದೆ ಅನಿಸುತ್ತೆ, ಇನ್ನೂ 1/4 ಭಾಗ ನೋಡ್ಲಿಕ್ಕೆ ಆಗಲಿಲ್ಲ. ಬಟ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯಿತು. ನೀವು ಆ್ಯಕ್ಚುಲಿ ಯುರೋಪಲ್ಲಿ ಪೋಲ್ಯಾಂಡ್ ಲಿಟಲ್ ಬಿಟ್ ಕಂಪ್ಯಾರಿಟಿವ್ಲಿ ಚೀಪರ್ ಇದೆ. ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಎಕ್ಸ್ಪೆನ್ಸ್ ಆಗಲಿ ಅಥವಾ ಟ್ರಾವೆಲಿಂಗ್ ಕಾಸ್ಟ್ ಆಗಲಿ ಅಥವಾ ಎಲ್ಲ ಟಿಕೆಟ್ಸ್ಗಳಾಗಲಿ. ಸೊ ನೀವು ಟ್ರಿಪ್ ಏನಾರು ಪ್ಲ್ಯಾನ್ ಮಾಡೋದಾದರೆ ಸ್ವಲ್ಪ ಹಿಸ್ಟಾರಿಕಲ್ ಸಿಟಿ ಪ್ಲಸ್ ಈ ಥರದ್ದೆಲ್ಲ ಪ್ರಾಣಿಗಳನ್ನೆಲ್ಲ ನೋಡ್ಬೋದು ಅಂದರೆ ನೀವು ವಾಕ್ಲಾಗಿ ಹೋಗ್ಬಿಟ್ಟು ನೋಡ್ಕೊಂಬರ್ಬೋದು. ತುಂಬಾ ಚೆನ್ನಾಗಿದೆ, ಕ್ಲೀನ್ ಸಿಟಿ. Oh, dopo. Musiał tam do basenu i on by musiał płynąć ze swoim obiadem.
ವರ್ಕ್ಲಾ ಝೂನ ಎಲ್ಲ ಪ್ರಾಣಿಗಳ ವೀಡಿಯೋಗಳನ್ನ ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಟಿ ಬಗ್ಗೆ ಒಂದು ಸ್ವಲ್ಪ ವೀಡಿಯೋ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.